ಮಾಡ್ತೀರಾ. ಹೌದು. ಸ್ಕ್ರೀನ್ಗೂ ಎಂಟ್ರಿ ಆಗಿ ಆಲ್ರೆಡಿ 3-4 ಸಿನಿಮಾ ಆಲ್ರೆಡಿ ನಡೀತಾ ಇದೆ. 2 ಸಿನಿಮಾ ರಿಲೀಸ್ ಆಗಿದೆ. ಇದು ನಿಮ್ಮ 3ನೇ ಸಿನಿಮಾ ಅನ್ಸುತ್ತಲ್ಲ ರಿಲೀಸ್ ಆಗ್ತಾ ಇರೋದು? ಹೌದು, ಇದು ನಂದು 3ನೇ ಸಿನಿಮಾ. ಫಸ್ಟ್ನೇ ಸಿನಿಮಾ TRP ರಾಮ, ಇವಾಗ ಕಾಲೋನಿ ರಿಲೀಸ್ ಆಗ್ತಾ ಇದೆ. ಲವ್ ರೆಡ್ಡಿನಲ್ಲೂ ಮಾಡಿದ್ದೆ. ಇದು ನಂದು 3rd ಸಿನಿಮಾ. ನೀವು ಯಾವ ಕಾಲೋನಿಯವರು? ನಾವು ಕರ್ನಾಟಕ ಕಾಲೋನಿಯವರು ಸರ್. ಕಾಲೋನಿ ಅಂತ ಅಂದ ತಕ್ಷಣ ಒಂದು ಅಂದರೆ ಲೋಕಲ್ ನೇಮ್ ಅದು ಆ್ಯಕ್ಚುಲಿ. ಬೆಂಗಳೂರಲ್ಲಿ ಎಲ್ಲ ಕಾಲೋನಿಗಳು ಆ ಕಾಲೋನಿಗಳು. ಹೌದು. ಸೊ ಆ ಕಾಲೋನಿಯಲ್ಲಿ ನಿಮ್ಮ ಒಂದು ಪಾತ್ರ ಹೇಗಿರುತ್ತೆ? ನಾನು ಹೊರಗಡೆ ಹುಡುಗಿಯಾಗಿ ಕಾಲೋನಿಗೆ ಕೌಸಲ್ಯ ಅನ್ನೋ ಸೊಸೆಯಾಗಿ ಕಾಲೋನಿಗೆ ಎಂಟ್ರಿ ಕೊಡ್ತೀನಿ. ಸೊ ಅದಾದಮೇಲೆ ಕಾಲೋನಿನಲ್ಲಿ ರಾಘವನ ಹೆಂಡತಿಯಾಗಿ ಹೇಗಿರ್ತೀನಿ ಅನ್ನೋದು ಸಿನಿಮಾದಲ್ಲಿ. ಈ ಪಾತ್ರ ನಿಮಗೆ ಆಯ್ಕೆ ಮಾಡೋಕ್ಕೆ ಏನು ಮೇನ್ ರೀಸನ್? ಆ ಪಾತ್ರಕ್ಕೆ ನಾನು ತುಂಬ ಚೆನ್ನಾಗಿ ಸೂಟ್ ಆಗ್ತೀನಿ ಅನ್ನೋದು ನಮ್ಮ ಡೈರೆಕ್ಟರ್ ನಮ್ಮ ಡೈರೆಕ್ಟರ್ಗೆ ಅನಿಸಿ ಸೊ ಕೌಸಲ್ಯ ಕ್ಯಾರೆಕ್ಟ್ರು ನನಗೆ ಕೊಟ್ಟಿದ್ರು. ಸೊ ಆ ಕೌಸಲ್ಯ ಕ್ಯಾರೆಕ್ಟ್ರಿಗೆ ಜೀವ ತುಂಬಿದ್ದೀನಿ ಅನ್ನೋದು ನನ್ನ ಭಾವನೆ. ಸಿನಿಮಾ ನೋಡಿ ನಾನು ಕೌಸಲ್ಯ ಕ್ಯಾರೆಕ್ಟ್ರಿಗೆ ಜೀವ ತುಂಬಿದ್ದೀನೋ ಇಲ್ಲ ಅಂತ ನೀವು ಹೇಳಬೇಕು. ಈ ಪಾತ್ರ ಮಾಡಬೇಕಾದ್ರೆ ಏನು ಪ್ರಿಪ್ರೇಷನ್ ಎಲ್ಲ ಹೆಂಗಿತ್ತು? ಆಟಿಟ್ಯೂಡ್ ಮ್ಯಾನರ್ಸ್ ಚೇಂಜ್ ಮಾಡ್ಕೋಬೇಕಾಗಿತ್ತು ಹೇಗೆ? ಅದು ತುಂಬ ಚೇಂಜ್ ಮಾಡ್ಕೋಬೇಕು. ಯಾಕೆಂದರೆ ನನ್ನ ರಿಯಲ್ ಲೈಫಲ್ಲಿ ನಾನು ತುಂಬ ಬಜಾರಿ ಬಾಯ್ಬಡ್ಕಿ, ನೀವು ನೋಡ್ದಂಗೆ ಎಲ್ಲ ಶಾರ್ಟ್ ಫಿಲಿಮ್ಸಲ್ಲೂ ನಾನು ತುಂಬ ಮಾತಾಡಿರ್ತೀನಿ. ಸೊ ಈಚೆ ನೋಡೋರಿಗೆಲ್ಲ ಏನು ಅನಿಸಿರುತ್ತೆ ನಾನು ಬಾಯ್ಬಡ್ಕಿ ತುಂಬ ಜೋರಿದ್ದೀನಿ ಅಂತ. ಬಟ್ ನಾನು ರಿಯಲ್ ಲೈಫಲ್ಲಿ 50-50 ಇದ್ದೀನಿ. ನೀವು ಹೆಂಗಿರ್ತೀರೋ ನಾನು ಹಂಗಿರ್ತೀನಿ. ಬಟ್ ಈ ಸಿನಿಮಾದಲ್ಲಿ ಆ ಥರ ಇಲ್ಲ. ಕೌಸಲ್ಯ ಅನ್ನೋ ಕ್ಯಾರೆಕ್ಟರ್, ಈ ಕ್ಯಾರೆಕ್ಟ್ರಲ್ಲಿ ನಿಮ್ಗೆ ಹೆಸರಲ್ಲೇ ಇದೆ ಅಷ್ಟು ಸಾಫ್ಟ್ನೆಸ್. ನಾನು ತುಂಬ ಸಾಫ್ಟಾಗಿರ್ತೀನಿ ಕೌಸಲ್ಯ ಅನ್ನೋ ಕ್ಯಾರೆಕ್ಟ್ರಲ್ಲಿ. ಯಾರೋ ಹುಡುಗಿರೋ ನನ್ನ ಬಾಯ್ಬಡ್ಕಿ ಬಜಾರಿ ಅಂತ ಹೇಳ್ಕೊಳ್ಳಲ್ಲ, ನೀವು ಹೇಳ್ಕೊತಾ ಇದ್ದೀರಾ. ಯಾಕೆಂದರೆ ಎಲ್ಲ ನನ್ನನ್ನು ಹಾಗೆ ರೆಕಗ್ನೈಸ್ ಮಾಡ್ತಾರೆ. ಇವ್ರು ನೋಡಿ ಇವ್ರು ಬಾಯ್ಬಡ್ಕಿಯಲ್ಲಿ ಮಾಡಿದ್ರಲ್ವಾ. ಮತ್ತು ಈಗ ರೀಸೆಂಟಾಗಿ ಒಂದು ಕಂಜಸ್ ಕುಬೇರ ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಸೊ ಅದರಲ್ಲಿ ಅಮ್ಮನ ಮನೆಗೆ ಹೋಗಿ ತೊಗೊಬರೋದು ಒಂದು ಸೀನ್ ಇದೆ. ಸೊ ಅದರಿಂದ ಅಂತೂ ಇನ್ನೂ ಜಾಸ್ತಿ ರೆಕಗ್ನೈಸ್ ಆಗಿ ಇನ್ನೂ ಜಾಸ್ತಿ ನನ್ನನ್ನು ಬಾಯ್ಬಡ್ಕಿ ಅಂತಲೇ ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನನಗೇನು ಬೇಜಾರಿಲ್ಲ, ನಂಗೆ ತುಂಬ ಖುಷಿ ಆಗುತ್ತೆ ಅವ್ರ ಆ ಥರ ರೆಕಗ್ನೈಸ್ ಮಾಡೋದ್ರಿಂದ. ರಾಜೀವ್ ಅವ್ರ ಜೊತೆ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿರೋದು. ಹೌದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವ್ರ ಜೊತೆ ನನಗೊಂದು ಅವಕಾಶ ಸಿಕ್ಕಿದ್ದು ಅದು ನನ್ನ ಬ್ಲೆಸ್ಸೆಡ್ ಅಂತ ಹೇಳಬೇಕು. ಯಾಕೆಂದರೆ ಅಂಥ ಆ್ಯಕ್ಟರ್ ಜೊತೆ ನನಗೊಂದು ಅವಕಾಶ ಸಿಕ್ಕಿದ್ದಲ್ಲ, ಅದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಂಜು ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಅಲ್ಲಿ ಏನೋ ಒಂದು ಸೀನ್ ಇದೆ ನಂದು ರಾಜೀವ್ ಸರ್ದು ಕಾಂಬಿನೇಷನಲ್ಲಿ ಅಂದರೆ ಅವ್ರು ಅದನ್ನು ನನಗೆ ಗೊತ್ತಿರೋ ಥರ ಮಾಡಿದ್ರೆ ಅವರು ಹೇಳೋರು ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಇದು ಹಿಂಗಲ್ಲ ಹಿಂಗೆ ಮಾಡು ಚೆನ್ನಾಗಿರುತ್ತೆ, ನೀನು ಚೆನ್ನಾಗಿ ಮಾಡ್ತಾ ಇದೆಯಾ, ಇನ್ನು ಈ ಥರ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಹೇಳಿ ಅವರು ತುಂಬ ನನಗೆ ಎಂಕರೇಜ್ ಮಾಡ್ತಾಯಿದ್ರು. ಸೊ ಅವ್ರ ಜೊತೆ ವರ್ಕ್ ಮಾಡಿದರೆ ನನಗಂತೂ ತುಂಬ ಖುಷಿ ಇದೆ. ಆ್ಯಂಡ್ ಈ ಸಿನಿಮಾ ಓವರಾಲ್ ಅಂದರೆ ಈಗ ಕೌಸಲ್ಯ ಅಂತ ಹೇಳಿದ್ರಲ್ಲ, ನಿಮ್ಮ ವಿರುದ್ಧವಾದಂತಹ ನೇಚರ್ ಅದು ಡೆಫಿನೆಟ್ಲಿ. ಸೊ ಈ ಲವ್ ಕೆಮಿಸ್ಟ್ರಿ ಅಂತ ಬಂದಾಗ ಅದು ಹೆಂಗೆ ಮ್ಯಾನೇಜ್ ಮಾಡಿದ್ರೆ ಹೆಂಗೆ ಬಂದಿದೆ ಆ್ಯಕ್ಚುಲಿ ನೋಡ್ಬೋದು? ಅದು ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ನಾನು ಹೇಳಿದೆ ಅಲ್ಲ, ನನ್ನ ಕೌಸಲ್ಯ ಕ್ಯಾರೆಕ್ಟರ್ಗೆ ಅದಕ್ಕೆ ಏನು ಜೀವ ತುಂಬಬೇಕು, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಜೀವ ತುಂಬಿದ್ದೀನಿ. ನೀವು ಸಿನಿಮಾ ನೋಡಿ ಹೇಳಿ ಕೌಸಲ್ಯಾಗಿ ನಾನು ಕಾಲೋನಿಯಲ್ಲಿ ಹೇಗಿದ್ದೆ, ಹೇಗೆ ಜೀವ ತುಂಬಿದ್ದೀನಿ ಅಂತ ಅದನ್ನ ನೀವು ಹೇಳಬೇಕು. ನೀವು ಈಗ ಹೇಳಿದ್ರಲ್ಲ ಮುಂಚೆ ಅವ್ರಿಗೆ ನನ್ನ ಬಾಯ್ಬಡ್ಕಿ ಅಂತ, ನೀವು ಹಂಗೆ ಹೇಳ್ತಾ ಇದ್ರೆ ಕನ್ನಡ ಇಂಡಸ್ಟ್ರಿ ಬಿಡ್ ಕೊಟ್ಬಿಡ್ಬೋದು. ಸ್ಯಾಂಡಲ್ವುಡ್ನ ಬಾಯ್ಬಡ್ಕಿ ಅಂತ ಕೊಟ್ಟರೆ ನನಗೇನು ಬೇಜಾರಿಲ್ಲ, ತುಂಬ ಖುಷಿಯಾಗಿ ತೊಗೊತೀನಿ. ಆ್ಯಂಡ್ ಈಗ ಮುಂಚೆಯಿಂದನೂ ಶಾರ್ಟ್ ಮೂವಿಗಳು ಚಿಕ್ಕ ಚಿಕ್ಕ ಬಿಟ್ಸ್ ಕಾಮಿಡೀಸ್ ಎಲ್ಲ ಮಾಡ್ಕೊಂಡು ಅದು ಬಂದಿದ್ರಿಂದನೇ ಸಿನಿಮಾ ಆಫರ್ಸ್ ಅಂತ ಹೇಗೆ ಅಂತ ತುಂಬ ಹೆಲ್ಪ್ ಆಯ್ತಾ ಅದು ಮಾಡಿದ್ದೆಲ್ಲ ಅಂತ? ಹಾಂ, ಆ್ಯಕ್ಚುಲಿ ನಾನು ಫಸ್ಟ್ ಶಾರ್ಟ್ ಫಿಲ್ಮ್ ಬಂದು ಬಾಯ್ಬಡ್ಕಿ ಅಂತ, ಅದು ಡೈರೆಕ್ಟರ್ ಬಂದು ಅಮಿತ್ ರಾಜ್ ಸರ್ ಮತ್ತು ಪ್ರೊಡ್ಯೂಸರ್ ಬಂದು ಕಾರ್ತಿಕ್ ರಿವಾರಿ ರೆಡ್ಡಿ. ಅವರಿಬ್ರಿಗೆ ನಾನು ಲೈಫ್ ಟೈಮ್ ಥ್ಯಾಂಕ್ಫುಲ್ ಆಗಿರ್ತೀನಿ. ಯಾಕೆಂದರೆ ನಾನು ಅದಕ್ಕೆ ಮುಂಚೆ ಒಂದೆರಡು ಸಿನಿಮಾಗಳು ಮಾಡಿದ್ದೆ. ಬಟ್ ಅದಾದಮೇಲೆ ಒಂದೆರಡು ಇದು ಆಲ್ಬಮ್ ಸಾಂಗ್ ಕೂಡ ಮಾಡಿದೆ. ಬಟ್ ಅದೆಲ್ಲದಕ್ಕಿಂತ ಜಾಸ್ತಿ ನನಗೆ ರೆಕಗ್ನೈಸ್ ಕೊಟ್ಟಿದ್ದೆ ಅಂದರೆ ಬಾಯ್ಬಡ್ಕಿ. ಅದರಲ್ಲೂ ನಮ್ಮ ಶಾರ್ಟ್ ಫಿಲ್ಮಲ್ಲಿ ನನ್ನ ಕ್ಯಾರೆಕ್ಟರ್ ಅಷ್ಟು ರೆಕಗ್ನೈಸ್ ಆಗುತ್ತೆ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ. ಆ ಒಂದು ಬ್ರೇಕ್ ಕೊಟ್ಟಿದ್ದಕ್ಕೆ ನಾನು ಅಮಿತ್ ಸರ್ಗೆ ಮತ್ತು ಕಾರ್ತಿಕ್ಗೆ ಲೈಫ್ ಟೈಮ್ ಥ್ಯಾಂಕ್ಫುಲ್ ಆಗಿರ್ತೀನಿ. ಅಂದರೆ ಈಗ ಒಂದೊಂದು ಸ್ಟೆಪ್ ಇಟ್ಕೊಂಡ್ಬರ್ಬೇಕು ಅಂತ ಹೇಳ್ತಾರೆ. ಇಂಡಸ್ಟ್ರಿಗೆ ಬರೋದು ಭಾಳ ಕಷ್ಟ, ಒಬ್ಬ ಆರ್ಟಿಸ್ಟ್ ಆಗಿ ಗುರುತಿಸ್ಕೊಳ್ಳೋದು. ನೀವು ಅದು ಒಂದು ಶ್ರಮ ಇದ್ದೇ ಇರುತ್ತೆ ನಿಮಗೆ? ತುಂಬ ಇರುತ್ತೆ ಸರ್, ಅದರಲ್ಲೂ ಹೆಣ್ಮಕ್ಳು ಅಂದರೆ ಇದ್ದಿದ್ದು ಜಾಸ್ತಿ ಇರುತ್ತೆ. ಬಟ್ ಅದನ್ನೆಲ್ಲ ನೀವು ಮೀರಿ ಒಂದು ಈ ಶಾರ್ಟ್ ಮೂವಿಗಳು ಅಂತ ಬಂದಾಗ ಆ್ಯಸ್ ಎ ಹೀರೋಯಿನ್ ಆಗಬೇಕು ಅಂತಲೇ ಬಂದಿದ್ದ, ಇಲ್ಲ ಜಸ್ಟ್ ಅದು ಸಡನ್ನಾಗಿ ಆಗಿದ್ದ ಹೇಗೆ ಅಂತ? ಅದೇ ಪ್ರೋಸೆಸ್ ಹೆಂಗೆ ನಿಮ್ಮದು ಇಂಡಸ್ಟ್ರಿಗೆ? ಇಲ್ಲ, ಆ್ಯಕ್ಚುಲಿ ನಾನು ಇಂಡಸ್ಟ್ರಿಗೆ ಬರಬೇಕನ್ನೋದೇನು ಇರಲಿಲ್ಲ. ನಮ್ಮಮ್ಮ ಎಲ್ಲ ಕಳಿಸಲ್ಲ, ತುಂಬ ಸ್ಟ್ರಿಕ್ಟು ನಮ್ಮಮ್ಮ. ಬಟ್ ನನ್ನ ಫ್ರೆಂಡಿಂದ ಒಂದು ಅವಕಾಶ ಬಂತು, ಆವಾಗಲೂ ಕಳಿಸಲ್ಲ ಅಂದರು. ಬಟ್ ಆರ್ ಸಿ ಹಿರೇಮಠ ಅಂತ ಒಬ್ಬರು ಡೈರೆಕ್ಟರು, ಅವರು ನಮ್ಮಮ್ಮ ಹತ್ರ ಅಪ್ರೋಚ್ ಮಾಡಿ ನಿಮ್ಮ ಮಗಳ ಜವಾಬ್ದಾರಿ ನಂದು ಅಂತ ತೊಗೊಂಡು ಅವರು ಫಸ್ಟು ಶಾರ್ಟ್ ಫಿಲ್ಮ್ ಮಾಡಿದ್ದು. ಅದಾದಮೇಲೆ ನಮ್ಮಮ್ಮಗೆ ನಂಬಿಕೆ ಬಂದು ಅವ್ರು ಈಚೆ ಕಳಿಸಿದ ಮೇಲೆ
ನಾನು ಇಂಡಸ್ಟ್ರಿಗೆ ಬಂದಮೇಲೆ ಅಫ್ಕೋರ್ಸ್ ನಾನು ಅಂದ್ಕೊಂಡಿದ್ದೆ ಮಾಡಿದ್ರೆ ಲೀಡಾಗಿ ಮಾಡಬೇಕು, ಇಲ್ಲಾಂದರೆ ಮಾಡಬಾರ್ದು ಅಂತ. ಸೊ ಈಗ ಮಾಡ್ತಾಯಿದ್ದೀನಿ. ಸೊ ತುಂಬ ಖುಷಿ ಆಗುತ್ತೆ. ಬಟ್ ನಿಮ್ಗೆ ಅನ್ಸುತ್ತಾ ಇನ್ನೂ ಒಂದು 2-3 ಸಿನಿಮಾ ಮಾಡಿದ್ರು ನನಗೆ ಈ ಶಾರ್ಟ್ ಮೂವಿ ಮಾಡಿದಷ್ಟು ಫೇಮ್ನ ಅದನ್ನು ಅಳ್ಸೋಕ್ಕಾಗಲ್ಲ, ಅದನ್ನು ಮುರಿಯೋಕ್ಕಾಗಲ್ಲ ದಾಖಲೆ ಅಂತ ಅನ್ಸುತ್ತೆ? ಹಾಗೆಲ್ಲ ಏನಿಲ್ಲ ಸರ್. ಶಾರ್ಟ್ ಫಿಲ್ಮ್ ಜಾನರೇ ಬೇರೆ, ಸಿನಿಮಾ ಜಾನರೇ ಬೇರೆ. ಬಟ್ ಎಲ್ಲ ಕಡೆ ನಿಮ್ಮನ್ನ ತುಂಬ ರೆಕಗ್ನೈಸ್ ಮಾಡ್ತಾರೆ, ಗುರುತಿಸ್ತಾರೆ. ಸೊ ನೀವು ಆ ಶಾರ್ಟ್ ಮೂವಿನಲ್ಲಿ ಪಾಯವಟ್ಟಿ ಆಗಿದ್ದವರಲ್ಲ, ಈ ಥರ ಬಜಾರಿ ಆಗಿದ್ದವರಲ್ಲ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನೋಡಿದಾಗ ಅನ್ಸಲ್ವ ಅಂತ? ಹಾಗೆಲ್ಲ ಏನಿಲ್ಲ. ಸಿನಿಮಾ ನೋಡಿದವರು ಹೇಳಿದ್ದಾರೆ. ನಂದು TRP ರಾಮ ಸಿನಿಮಾದಲ್ಲೂ ಅಷ್ಟೇ ನಂದು ಸ್ಕ್ರೀನ್ ಟೈಮಿಂಗ್ ಕಮ್ಮಿ ಇತ್ತು. ಬಟ್ ಆ ಸಿನಿಮಾ ನೋಡಿದವ್ರು ಹೇಳಿದ್ದಷ್ಟೇ ಆ ಕ್ಯಾರೆಕ್ಟರ್ಗೆ ಏನು ಜೀವ ತುಂಬಬೇಕಿತ್ತಲ್ಲ, ಅದು ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಹಾಗೇನೆ ಆ ಸಿನಿಮಾದಲ್ಲಿ ಏನು ಕ್ಯಾರೆಕ್ಟರ್ ಬರುತ್ತೆ ಅದಕ್ಕೆ ಜೀವ ತುಂಬ್ತೀನಿ, ಶಾರ್ಟ್ ಫಿಲ್ಮಲ್ಲಿ ಏನು ಕ್ಯಾರೆಕ್ಟರ್ ಬರುತ್ತೆ ಅದಕ್ಕೆ ಜೀವ ತುಂಬ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ TRP ರಾಮದಲ್ಲಿ ನನಗದು ಚಾಲೆಂಜಿಂಗ್ ಕ್ಯಾರೆಕ್ಟರು. ನನಗೆ ಮಾತು ಬರಲ್ಲ, ನನಗೆ ಸೈನ್ ಲ್ಯಾಂಗ್ವೇಜ್ ಬರಲ್ಲ. ಬಟ್ ಅದರಲ್ಲಿ ಮಾಡಿದ್ದೀನಿ. ನನಗೆ ಅವಾಗಲೂ ಸ್ವಲ್ಪ ಭಯ ಆಯಿತು ಜನ ಹೆಂಗೆ ತೊಗೊತಾರೆ ಅಂತ. ಬಟ್ ತುಂಬ ಚೆನ್ನಾಗಿ ಅನಿಸ್ತು. ಆ್ಯಂಡ್ ಅದಾದ್ಮೇಲೆ ಲವ್ ರೆಡಿ ಬರುತ್ತೆ, ಅದು ಸಿನಿಮಾ ಒಂಥರ ಬೇರೆ ಥರ ಸೆನ್ಸೇಷನ್ ಆಗುತ್ತೆ. ಹೌದು, ನೋಡಿದಾಗ ನೀವು ಅದ್ರ ಪಾರ್ಟ್ ಆಗಿದ್ರಿ ಸಿನಿಮಾಗೆ. ಆ್ಯಕ್ಚುಲಿ ಲವ್ ರೆಡಿ ನಾನು TRP ರಾಮಗಿಂತ ಬಿಫೋರ್ ಮಾಡಿದ್ದಂತ ಅನ್ಕೊತೀನಿ. ಅದರಲ್ಲಿ ನನಗೆ ತುಂಬ ಖುಷಿ ಆಯಿತು. ಅದರಲ್ಲಿ ನನಗೆ ಸಖತ್ತು ಕಷ್ಟ ಆಗಿದ್ದಂದರೆ ಸ್ಲ್ಯಾಂಗು. ಅದು ಅವ್ರದ್ದು ತುಂಬ ಬೇರೆ ಥರ ಸ್ಲ್ಯಾಂಗ್ ಇತ್ತು. ಲವ್ ರೆಡ್ಡಿನಲ್ಲಿ ಆ ಸ್ಲ್ಯಾಂಗ್ ಅಂದ್ಬಿಟ್ಟು ಬೇರೆ ಎಲ್ಲ ಚೆನ್ನಾಗಿತ್ತು ಅಷ್ಟೇ. ಆ್ಯಂಡ್ ಮೊನ್ನೆ ನಮ್ಗೆ ಭಾಳ ಇಷ್ಟ ಆಗಿದ್ದು ಅನುಶ್ರೀ ಅವರು ಈ ಥರ ಒಂದು ಟೀಮ್ ಮಾಡಿರೋದನ್ನ ಕರೆಸಿ ಗುರ್ಸಿ ಸೊ ಒಂದು ಇಂಟರ್ವ್ಯೂ ಮಾಡಿದ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದ್ರಲ್ಲಿ ನಾನಿಲ್ಲ. ಅಲ್ಲ, ಹೌದು ಇಲ್ಲ, ಯಾಕೆ ಅದೇ ಪ್ರಶ್ನೆ? ಇಲ್ಲ, ಅವಾಗ ನಾನು ಆ್ಯಕ್ಚುಲಿ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ ಅವಾಗ WWCL. ಸೊ ಆ ಕ್ರಿಕೆಟ್ ಮ್ಯಾಚಲ್ಲಿ ಬ್ಯುಸಿ ಇದ್ದೆ ನಾನು. ಮಿಸ್ ಮಾಡ್ಕೊಂಡ್ರೆ ಅದಕ್ಕೆ ತುಂಬ ಮಿಸ್ ಮಾಡ್ಕೊತೀನಿ. ಅಫ್ಕೋರ್ಸ್ ಮಿಸ್ ಮಾಡ್ಕೊತೀನಿ. ಒಂದೊಂದು ಆಪರ್ಚುನಿಟಿನೂ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಅಂಡ್ TRP ರಾಮದಲ್ಲಿ ಮಹಾಲಕ್ಷ್ಮಿ ಮೇಡಮ್ ಆಕ್ಟ್ ಮಾಡಿದ್ರು ಅನ್ಸುತ್ತೆ. ಹೌದು, ಫಸ್ಟ್ ಸಿನಿಮಾಗೇನೆ ಅಂತ ಗ್ರೇಟ್ ಲೆಜೆಂಡ್ ಆಕ್ಟ್ರೆಸ್ ಜೊತೆ ಆಕ್ಟ್ ಮಾಡಿದ್ರು. ಚಿಕ್ಕದಾಗಿ ಹೇಳೋದಾದ್ರೆ ಸ್ಕ್ರೀನ್ ಶೇರಿಂಗ್ ಅವ್ರ ಜೊತೆ ಅದು ತುಂಬ ಇತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರು 30 years ರೀಎಂಟ್ರಿ ನಮ್ಮ TRP ರಾಮ ಸಿನಿಮಾಗೆ. ಅದರಲ್ಲೂ ನಾನು ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡ್ತಾಯಿದ್ದೀನಿ ಅಂದಾಗ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರುಗಳು ಸಿನಿಮಾ ನೋಡ್ಕೊಂಡು ಬೆಳೆದವ್ರು. ನಾವು ಮನೇಲಿ ಇಲಿ ಬೀದಿಲಿ ಹುಲಿ ಈ ಥರ ಎಲ್ಲ ಸಿನಿಮಾ ನೋಡ್ಕೊಂಡು ಬೆಳೆದವರು. ಇವಾಗ ನಮ್ಗೆ ಅವ್ರ ಜೊತೆ ಒಂದು ಆಪರ್ಚುನಿಟಿ ಸಿಗುತ್ತೆ, ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂದಾಗ ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ. ನಾನು ರವಿ ಸರ್ನ ಕೇಳ್ತಾ ಇದ್ದೆ, ಸರ್ ನಿಜಾನಾ ಅಂತ. ಅವರು ಹ್ಞೂ ಮೇಡಮ್ ನೀವು ಬನ್ನಿ ನೋಡಿ ಅಂತ. ಬಟ್ ಅವ್ರ ಜೊತೆ ಅವ್ರ ಹತ್ರ ಕಲಿಯೋಕ್ಕೆ ನಾನು ತುಂಬ ಕಲ್ತಿದ್ದೀನಿ. ಇಂಡಸ್ಟ್ರಿನಲ್ಲಿ ನಾನು ತುಂಬ ಜನ ಆರ್ಟಿಸ್ಟ್ ನೋಡಿದ್ದೀನಿ. ಅದರಲ್ಲಿ ಮಹಾಲಕ್ಷ್ಮಿ ಮ್ಯಾಮ್ ಅಂತೂ ತುಂಬ ಗ್ರೇಟ್ ಅನ್ಸುತ್ತೆ ನನಗೆ. ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಹಿಡಿದು ಅವ್ರ ಬಿಹೇವಿಯರು, ಅವ್ರ ಆ್ಯಕ್ಟಿಟ್ಯೂಡ್ನ ಕಲಿಬೇಕನ್ಸುತ್ತೆ. ಇನ್ನೂ ಇಷ್ಟೊಂದು ಶಾರ್ಟ್ ಮೂವಿ ಮಾಡಿದ್ರಲ್ಲ, ನಿಮ್ಗೆ ತುಂಬ ಫೇವ್ರೇಟ್ ಡೈಲಾಗ್ ಯಾವುದು? ಎಲ್ಲ ಕಡೆ ವೈರಲ್ ಆಗ್ತಿರುತ್ತೆ ಎಲ್ಲ ನಿಮ್ಮ ಶಾರ್ಟ್ ಚಿಕ್ಕ ವಿಡಿಯೋಸ್ ಬಿಟ್ಸು ಇನ್ಸ್ಟಾಗ್ರಾಮಲ್ಲಂತೂ ಸ್ಕ್ರಾಲ್ ಮಾಡ್ತಾ ಇದ್ರೆ ಬರ್ತಾನೆ ಇರುತ್ತೆ. ನಿಮಗೆ ಫೇವ್ರೇಟ್ ಡೈಲಾಗ್ ಯಾವುದು? ಫೇವ್ರೇಟ್ ಡೈಲಾಗ್ ಅಂದರೆ ಪಾಗಲ್ 2 ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಅದರಲ್ಲಿ ಹುಡುಗಿನ ಹುಡುಕ್ತಾ ಇರ್ತಾನೆ. ಇವಾಗ ನೆಕ್ಸ್ಟ್ ನಾವು ಪಾಗಲ್ 3 ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೀವಿ. ಸದ್ಯದಲ್ಲೇ ರಿಲೀಸ್ ಇದೆ. ಅದರಲ್ಲಿ ಒಂದು ಡೈಲಾಗ್ ಇದೆ. ಅವ್ನು ಕೇಳ್ತಾನೆ, ನಿಮ್ಮಪ್ಪ ಮದುವೆಗೆ ನಿಮ್ಮಪ್ಪ ಎಷ್ಟು ವರದಕ್ಷಿಣೆ ಕೊಡ್ತಾರೆ ಅಂತ. ನಾನು ಹೇಳ್ತೀನಿ, ಯಾಕೆ ಗಂಡ್ಸಾಗಿ ನಿನ್ನ ಕೈ ನನ್ನೊಂದು ದುಡ್ಡು ಸಾಕೋಕ್ಕಾಗಲ್ವಾ ಅಂತ. ಅವನು ಅದಕ್ಕೆ ಹೇಳ್ತಾನೆ, ಯಾಕೆ ನೀನು ಹೆಂಗ್ಸಾಗಿ ನನ್ನೊಂದು ದುಡ್ಡು ಸಾಕೋಕ್ಕಾಗಲ್ವಾ. ಇದು ತುಂಬ ವೈರಲ್ ಆಗಿತ್ತು ಅವಾಗ. ಅಫ್ಕೋರ್ಸ್ ಅಲ್ವಾ, ಯಾಕೆ ಹುಡುಗಿನೇ ಹುಡುಗ ಸಾಕ್ಬೇಕಂತ ಥಿಂಕ್ ಮಾಡಬೇಕು, ಹುಡುಗನ ಸಾಕ್ಬೋದಲ್ವಾ. ಆ್ಯಂಡ್ ಲಾಸ್ಟ್ ಕ್ವೆಶ್ಚನ್, ಲವ್ ರೆಡಿ ಸಿನಿಮಾ ಹೆಂಗೆ ಆಫರ್ ಸಿಗ್ತದೆ? ಯಾಕಂದರೆ ತೆಲುಗು ಆಲ್ರೆಡಿ ಹಾಗೆ ಹಿಟ್ ಆಗಿ ಮತ್ತೆ ಕನ್ನಡಕ್ಕೆ ಬಂದಿದೆ. ಸೊ ಅದು ಹೆಂಗೆ ನೀವು ತಗೊಂಡು? ಅದೇ ಅವರು ಆರ್ಟಿಸ್ಟ್ ಸರ್ಚ್ ಮಾಡ್ತಾಯಿದ್ರು. ಅವಾಗ ನನ್ನ ಪ್ರೊಫೈಲ್ ಶೇರ್ ಆಗಿತ್ತು. ಸೊ ಕರೆದ್ರು, ಹೋದೆ. ಆಮೇಲೆ ಲುಕ್ ಟೆಸ್ಟ್ ತೊಗೊಂಡ್ರು. ಲುಕ್ ಟೆಸ್ಟ್ ಕೊಟ್ಟು ಸೆಲೆಕ್ಟ್ ಆಗಿದೆ ಲವ್ ರೆಡಿ ಸಿನಿಮಾಗೆ. ನೀವೇ ಕಳಿಸಿ ಅದಾದಮೇಲೆ? ಇಲ್ಲ, ಅದು ಫಾರ್ವರ್ಡ್ ಆಗಿತ್ತು. ಯಾರೋ ಕೋರ್ಡಿನೇಟರ್ ಕಡೆಯಿಂದ ಮೇ ಬಿ ನಂದು ಪ್ರೊಫೈಲ್ ಶೇರ್ ಆಗಿತ್ತು ಅನ್ಸುತ್ತೆ. ಸೊ ಆಮೇಲೆ ಡೈರೆಕ್ಟರ್ ಕಾಲ್ ಮಾಡಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಮ್ಮ, ಮಾಡ್ತೀರಾ, ಚೆನ್ನಾಗಿದೆ ಅಂತೇಳಿ. ನಾನು ಓಕೆ ಅಂಥೇಳಿ, ಅದು ನಂದು ಫಸ್ಟು ಅನ್ಸುತ್ತೆ ತೆಲುಗು. ಅದಕ್ಕಿಂತ ಬಿಫೋರ್ ನಾನು ರಾಜಾರಾಣಿ ಅಂತ ಒಂದು ಫಸ್ಟು ಶಾರ್ಟ್ ಫಿಲ್ಮ್, ನಾನು ಇಂಡಸ್ಟ್ರಿಗೆ ಫಸ್ಟ್ ಎಂಟ್ರಿ ಕೊಟ್ಟಿದ್ದು, ಕ್ಯಾಮ್ರಾ ಅಂತ ಫೇಸ್ ಮಾಡಿದ್ದು ನಂದು ಫಸ್ಟ್ ಶಾರ್ಟ್ ಫಿಲ್ಮ್ ರಾಜಾರಾಣಿ ಅಂತ. ಅದಾದಮೇಲೆ ಲವ್ ರೆಡ್ಡಿ ತೆಲುಗಲ್ಲಿ ಮಾಡಿದ್ದು. ಕಾಲ ರಿಲೀಸ್ ಮಾಡಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಚೆನ್ನಾಗಿ ಸಿಗ್ತಾ ಇದೆಯಾ? ಸದ್ಯಕ್ಕೆ ಹೇಳಬೇಕಂದ್ರೆ ಇವಾಗ ಒಂದು ತಮಿಳಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಅದು ಫೈನಲ್ ಆದಮೇಲೆ ಹೇಳ್ತೀನಿ.
ಥ್ಯಾಂಕ್ ಯು ಮೇಡಮ್. ಕಾಲೋನಿ ಬಗ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನಗೆ ಅಂತ ಒಂದು ಟೈಮ್ ಕೊಟ್ಟು ನೀವು ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್. ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಕಾಲೋನಿ ಟೀಮಲ್ಲಿ ಇರಲಿ. ಇದೇ ಜನವರಿಲಿ ಬರ್ತಾ ಇದೆ, ಹೊಸ ವರ್ಷಕ್ಕೆ ಹೊಸ ಸಿನಿಮಾದಲ್ಲಿ ಬರ್ತಾ ಇದ್ದೀನಿ. ಪ್ಲೀಸ್ ಬ್ಲೆಸ್ ಮೀ. ಥ್ಯಾಂಕ್ ಯು. ಥ್ಯಾಂಕ್ ಯು.